ಅಮ್ಮ 3 ಸಂಕೇತ ಅಂತೂ ಸಿಕ್ಕಾಗಿದೆ. ಇನ್ನು ನವಿಲ್ಗರಿ ಎಲ್ಲಿ ಹುಡ್ಕೋದು? ನಾನು ಹೇಳೋದು ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾವು ತಪ್ಪದಾರಿಯಲ್ಲಿ ಹೋಗ್ತಾ ಇದೀವಿ. ಗುರುಗಳೇ, ನಾನೇನಾದ್ರೂ ಮಾಡ್ಬೇಕು ಅನ್ಸುತ್ತೆ. ಅಲ್ಲೋಡಿ ನವಿಲ್ಗರಿ ಸಿಕ್ತು. ಇಲ್ಲೋಡಿ ನವಿಲ್ಗರಿ. ಅಲ್ಲೋದಿ ಗುಹೆ. ಪಂಡಿತ ರಾಮಕೃಷ್ಣರೇ, ಅವಶ್ಯವಾಗಿ ನಮ್ಮ ಗುರುಗಳನ್ನು ಇದೇ ಗುಹೆಯಲ್ಲಿ ಬಂಧಿಸಿರಬೇಕು. ಧನಿಮನಿ, ನೀವಿಬ್ರು ಮಹಿಳೆಯರು ಹಾಗೂ ಮಗುವನ್ನು ನೋಡ್ಕೊಳ್ಳಿ. ಬನ್ನಿ. ಸರಿ ಸರಿ. ಕಾಪಾಡಿ. ಎಚ್ಚರಿಕೆ. ಹೋಗಿ ಮಂತ್ರಿಗಳೇ, ಹೋಗಿ. ಪಂಡಿತ ರಾಮಕೃಷ್ಣರೇ, ಈಗ ನಿಮ್ಮ ಸರದಿ. ಓ ಮಂತ್ರಿಗಳೇ, ಏನ್ ಮಾಡ್ತಿದ್ದೀರಾ? ಇನ್ನೊಂದು ಪ್ರಯತ್ನ ಮಾಡಿ. ನೀವು ಯೋಧರು ಹೇಳಿದ್ರು ನಿಮ್ಗೆ. ಅಯ್ಯೋ, ನೀವು ಮಂತ್ರಿಗಳಲ್ವಾ? ಹಾಗಿದ್ರೆ ಇನ್ನೊಂದು ಬಾರಿ ಪ್ರಯತ್ನಿಸಿ. ಪ್ರಯತ್ನ ಪಟ್ಟವ್ರಿಗೆ ಒಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ. ನಡೀರಿ, ಅವಶ್ಯವಾಗಿ ನಡೀರಿ. ಅವಶ್ಯವಾಗಿ. ಶಬಾಷ್. ಇಲ್ಲ, ಬೇಡ 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 ರಾಮಕೃಷ್ಣರೇ, ನಮ್ಮಿಂದ ಆಗುವುದಿಲ್ಲ. ಅಯ್ಯೋ, ಬಿಡಿ ನನ್ನನ್ನು. ಕಾಪಾಡಿ ಅಮ್ಮ, ಕಾಪಾಡಿ ಅಮ್ಮ, ನಮ್ಮನ್ನು ಕಾಪಾಡಿ. ಅಮ್ಮನ ಕತೆ ಮುಗೀತು. ಶಬ್ಬಾಷ್ ಅಜ್ಜಿ, ಇದನ್ನೇ ನಾರಿ ಶಕ್ತಿ ಅನ್ನೋದು. ಹೊಡೆದ್ಬಿಟ್ಯಾ ಅಮ್ಮ? ಅಮ್ಮೇಶ್ವರಿಗೆ, ಅಮ್ಮೇಶ್ವರಿಗೆ, ಅಮ್ಮೇಶ್ವರಿಗೆ. ಇದೇನಿದು? ಇದೆಂತ ಶಿಕ್ಷೆ? ಅಯ್ಯೋ, ನನ್ನ ಕಚ್ಗುಡಿ ಆಗ್ತದೆ. ಅಯ್ಯೋ, ದಯವಿಟ್ಟು ನಿಲ್ಲಿಸಿ. ಅಯ್ಯೋ ನಿಲ್ಲಿಸಿ. ಅಯ್ಯೋ, ನಗ್ತಾ ನನ್ನ ಪ್ರಾಣ ಹೋಗ್ತಾ ಇದೆ. ಇದೇ ನಿಮಾಲಿಪುರದ ಬಲಿವಿಧಾನ. ನಗ್ಸಿ ನಗ್ಸಿ ಪ್ರಾಣ ತೆಗಿತೀವಿ. ನಾವು ಎಷ್ಟು ನಗಿಸುವೆವೆಂದರೆ ನಿಮಗೆ ಹೃದಯಾಘಾತವಾಗಬೇಕು, ಮತ್ತೆ ನೀವೇ ಸ್ವತಃ ಸತ್ತು ಹೋಗಬೇಕು. ರಾಮ, ಅಯ್ಯೋ ಪಂಡಿತ ರಾಮಕೃಷ್ಣ,
ಅವರನ್ನ. ಹುಷಾರು, ನಾವು ನಿಮ್ಮ ಶತ್ರುಗಳಲ್ಲ. ಹೌದು. ನನ್ನ ಅಮ್ಮನ ಒಂದೇ ಏಟಿಗೆ ನಿಮ್ಮ ಸೈನಿಕ ಮೂರ್ಛೆ ಬಿದ್ದಿದ್ದಾನೆ. ಆ ಲಾಠಿ ಏನು ಸಾಧಾರಣವಲ್ಲ, ಅದ್ಭುತ ಶಕ್ತಿಗಳಿದೆ ಅದರಲ್ಲಿ. ಯಾರಿಗಾದ್ರೂ ತಲೆಗೆ ಏಟ್ ಬಿದ್ರೆ ಅವರು ನರಕದ ಬಾಗ್ಲು ತಟ್ತಾರೆ, ಗೊತ್ತಾಯ್ತಾ? ಈ ಮುದ್ಕೆ ತುಂಬಾ ಹೊಡಿತಾಳೆ. ಅಮ್ಮನ್ ಕೋಲಲ್ಲಿ ಅದ್ಭುತ ಶಕ್ತಿ ಇದೆ ಅಂತ ನನಗೆ ಇದುವರೆಗೂ ಯಾಕೆ ಹೇಳಿಲ್ಲ? ಅಮ್ಮನೇ ಬೇಡ ಅಂದಿದ್ರು. ನಾನ್ ಯಾವಾಗ ಬೇಡ ಅಂದೆ? ಓ, ಇಲ್ಲೇ ಶುರು ಹಚ್ಕೋಬೇಡಿ ನಿಮ್ದು. ಅಮ್ಮ ಮುಂದೆ ಹೋಗು ಹೋಗು. ಹಾ, ಈಗ ಹೇಳಿ, ಯಾಕೆ ಮಾಡ್ತಿದ್ದೀರಾ ಇವೆಲ್ಲ? ಏನ್ ಬೇಕು ನಿಮ್ಗೆ ಗುರುಗಳಿಂದ? ಅವರನ್ನು ಬಲಿ ನೀಡುತ್ತಿದ್ದೇವೆ. ಆದ್ರೆ ಏಕೆ ಬಲಿ ನೀಡುತ್ತಿದ್ದೀರಾ? ಹೌದು, ನಮಗ್ ಹೇಳಿ, ಬಹುಶಃ ನಾವು ನಿಮಗೆ ಸಹಾಯ ಮಾಡಬಹುದು. ಅಯ್ಯೋ, ಇದು ಏನು ಹೇಳ್ತಾ ಇದೀಯಾ ಪಂಡಿತ ರಾಮಕೃಷ್ಣ? ನಾವು ನಿಮಗೆ ಸಹಾಯ ಮಾಡುತ್ತೇವೆ ಗುರುಗಳನ್ನು ಬಲಿಗೆ ನೀಡಲು. ಅಯ್ಯೋ ನಾಲಾಯಕರೇ, ನೀವು ಸುಮ್ಮನೆ ಬಿಡಲ್ಲ. ಮತ್ತೆ ಎಲ್ಲಿ ನೋಡಿ, ನಿಮಾಲಿಪುರದ ನಾವೆಲ್ಲರೂ ಬಹಳ ವರ್ಷಗಳಿಂದ ಕೂದಲಿಲ್ಲದೆ ಹುಟ್ಟುತ್ತಿದ್ದೇವೆ. ಹಾಗಾಗಿ ನಾವು ನಮ್ಮ ದೇವರಿಗೆ ಬಲಿ ಕೊಟ್ಟು ಅವರನ್ನು ಖುಷಿಪಡಿಸುತ್ತಿದ್ದೇವೆ. ಆದರೆ ಗುರುಗಳೇ ಏಕೆ? ಎಷ್ಟೋ ವರ್ಷಗಳ ನಂತರ ಬಲಿ ನೀಡಲು ವ್ಯಕ್ತಿ ಸಿಕ್ಕಿದ್ದಾನೆ. ಇಂದು ಸೂರ್ಯಾಸ್ತವಾಗುವಷ್ಟರಲ್ಲಿ ಈ ಜುಟ್ಟಿರುವ ರಾಜಗುರುವಿನ ಬಲಿಯಾಗುತ್ತದೆ. ಮತ್ತೆ ಈ ಬಲಿಯಿಂದ ಪ್ರಸನ್ನರಾಗಿ ನಮ್ಮ ಚಿಕ್ಕ ದೇವರು ನಮ್ಮನ್ನು ಶಾಪಮುಕ್ತಗೊಳಿಸುತ್ತಾರೆ. ಈಗ ಹೇಗೆ ಭಯ ಪಡಿಸ್ತೀರಾ? ಅಯ್ಯೋ ದೇವ್ರೆ, ಹೀಗೆ ಆದ್ರೆ ಗುರುಗಳು ನಗ್ತಾನೆ ಪ್ರಾಣ ಬಿಟ್ಬಿಡ್ತಾರೆ. ಪಂಡಿತ ರಾಮಕೃಷ್ಣರೇ, ಹೇಳಿ, ನೀವೇನು ಮಾಡುತ್ತಿದ್ದೀರಿ? ಯಾಕಿಷ್ಟು ವಿಳಂಬವಾಗುತ್ತಿದೆ? ಏನಾದರೂ ಮಾಡಿ. ಅಯ್ಯೋ ಕೇಳಿ, ಅಯ್ಯೋ, ನಿಮ್ಮಿಂದ ಒಂದು ದೊಡ್ಡ ತಪ್ಪಾಗಿದೆ. ಇವರು ರಾಜಗುರುಗಳಲ್ವೇ ಅಲ್ಲ, ಇವರು ತಾತ್ಕಾಲಿಕ ಮಹಾರಾಜರು. ಮತ್ತೆ ಯಾರ ರಾಜಗುರು? ಇವರಿಬ್ಬರು. ನಿಮ್ಮಿಬ್ಬರಲ್ಲಿ ರಾಜಗುರು ಯಾರು? ನಾನಲ್ಲ, ಇವನು ರಾಜಗುರು. ಇಲ್ಲ, ನಾನ್ ರಾಜಗುರು ಅಲ್ಲ. ಪಂಡಿತ ರಾಮಕೃಷ್ಣರೇ, ನೀವು ನಮ್ಮನ್ನು ಯಾಕೆ ಸಿಲುಕಿಸಿದಿರಿ? ಅಯ್ಯೋ, ನೀವೇ ತಾನೇ ರಾಜಗುರುಗಳು, ಅದಕ್ಕೆ ನೀವೇ ಅಂದೆ ಅಲ್ವಾ ಮಹಾರಾಜರೇ? ಇವರೇ ರಾಜಗುರು. ಅವನನ್ನು ಬಂಧಿಸಿ. ನಾವೇನು ಮಾಡಿಲ್ಲ. ಬನ್ನಿ ಬನ್ನಿ ಗುರುಗಳೇ, ಬನ್ನಿ. ಒಳ್ಳೇದಾಯ್ತು, ಇವರಿಬ್ಬರಿಗೆ ಬಲಿಯಾಗತ್ತೆ. ನಗ್ರಿ, ನಗ್ತಾ ಸಾಯ್ರಿ. ನಾಲಾಯಕರೇ, ನಡಿ ಪಂಡಿತ ರಾಮಕೃಷ್ಣ, ನಾವಿಲ್ಲಿಂದ ಓಡೋಗೋಣ. ಅಯ್ಯೋ ಗುರುಗಳೇ, ನೀವು ಹೊರಡ್ಬಿಟ್ರೆ ದನಿ ಮನಿ ನಕ್ಕು ನಕ್ಕು ಸಾಯೋದನ್ನ ನೀವು ನೋಡೋದಿಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ ಪಂಡಿತ ರಾಮಕೃಷ್ಣ. ನಾನು ನೋಡಿ ನಗ್ತಿದ್ರಲ್ಲ. ರಕ್ಕಿ, ನಾವು ಸ್ವಲ್ಪ ಇಲ್ಲೇ ಇದ್ದು ಈ ರಾಜಗುರುಗಳ ಬಲಿ ನೋಡ್ಬೋದಾ? ಅವಶ್ಯವಾಗಿ ಮಹಾರಾಜರೇ. ಧನ್ಯವಾದಗಳು. ನೋಡು ಬನ್ನಿ, ನಾವು ಸತ್ತು ಹೋಗೋದನ್ನ ನೋಡ್ಕೊಂಡು ಆನಂದವಾಗಿ ಹಣ್ತಿದ್ದಾರೆ. ಒಳ್ಳೇದಾಗಲ್ಲ, ಇವ್ರಿಗೆ ನರಕಕ್ಕೆ ಹೋಗ್ತಾರೆ. ಟುಕ್ ಟುಕ್ ದೇವರನ್ನು ಸಂತೋಷಪಡಿಸಲು
ಈಗ ಈ 2 ರಾಜಗುರುಗಳ ಬಲಿಯಾಗುತ್ತದೆ. ನಿಲ್ಸಿ. ನಮಗೆ ಯಾವ ಬಲಿಯ ಅವಶ್ಯಕತೆಯೂ ಇಲ್ಲ. ಗುಂಡಪ್ಪ ಯಾಕೆ ಮಾತಾಡ್ತಿದ್ದಾನೆ? ಶಾರದಾ ಮಾತಾಡ್ಬೇಕಿತ್ತಲ್ವಾ? ಅಯ್ಯೋ ಶಾರದಾ, ಈ ಗಂಟೆ ಚಿಕ್ಕಪ್ಪ ಮಾತಾಡೋದ್ ಯಾರ್ಗ್ ಅರ್ಥ ಆಗುತ್ತೆ? ಅಪ್ಪ ಉಪಾಯನ ಯಾಕೆ ಹಾಳು ಮಾಡ್ತಾ ಇದ್ಯಾ ನೀನು? ಅಯ್ಯೋ, ನನ್ ಗೌರವ ಬಗ್ಗೆ ಆದ್ರೂ ಯೋಚನೆ ಮಾಡೋದಲ್ವಾ ನೀನು? ಭಾಸ್ಕರ, ನಿಲ್ಲಿಸಿ ಅಮಾಯಕಲ ಲಲೆಯನ್ನು ನೀಲುವುದನ್ನು. ಇದು ಯಾವ ಭಾಷೆ? ಇದು ದೇವರ ಭಾಷೆ. ಬಲಿ ಕೊಡೋದನ್ನ ನಿಲ್ಸಿ ಅಂತ ಹೇಳ್ತಿದ್ದಾರೆ. ಚಿಕ್ಕ ದೇವರು ತಾವಾಗ ದರ್ಶನ ನೀಡುತ್ತಿದ್ದಾರೆ. ಹೌದು, ನಾವೇ ಬಲ್ಬೇಕಾಯ್ತು. ನೀವೆಲ್ಲೂ ಏನ್ ಮಾಡ್ತೀರಿಲೋ ಅದೆಲ್ಲ ತಪ್ಪು. ಲಲಿ ನೀಡುವುದರಿಂದ ಏನು ಪ್ರಾಪ್ತವಾಗುತ್ತದೆ? ಅವರು ಬರ್ಲೇಬೇಕಿತ್ತಂತೆ. ಬಲಿ ಕೊಡೋದು ತುಂಬಾ ದೊಡ್ಡ ಪಾಪ. ಅಲ್ಲಿ ಬಲಿಯಿಂದ ಏನ್ ಸಿಗುತ್ತೆ ಅಲ್ವಾ ಚಿಕ್ಕ ದೇವ್ರೆ? ಸಲಿ ಸಲಿ ಸರಿ ಇದೆ, ಸರಿ ಇದೆ. ಅಯ್ಯೋ ಗಂಟೆ ಚಿಕ್ಕಪ್ಪ, ನೀನ್ ಮಾತಾಡೋದ್ ಏನು ಅರ್ಥ ಆಗ್ತಾ ಇಲ್ಲ. ಅದು ಲಲಿ ಅಲ್ಲ, ಬಲಿ. ಬಲಿಯನ್ನು ನೀಡದಿದ್ದರೆ ನಾವು ನಮ್ಮ ಶಾಪದಿಂದ ಹೇಗೆ ಮುಕ್ತರಾಗುವುದು ಚಿಕ್ಕ ದೇವರೇ? ಹೇಳಿ. ನಿಮಗೆ ಯಾರು ಹೇಳಿದ್ದು ಇದು ಶಾಪವೆಂದು? ಇದೇ ನಿಮ್ಮ ವಿಶೇಷತೆ. ನಿಮ್ಮ ವಿಶೇಷತೆಯ ಬಗ್ಗೆ ನಿಮಗೆ ಹೆಮ್ಮೆ ಇಲ್ಲಬೇಕು. ಕೂದ್ಲಿಲ್ದೆ ಹುಟ್ಟೋದು ಶಾಪ ಅಂತ ಯಾರು ಹೇಳಿದರೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ವಿಶೇಷತೆ, ಹಾಗೂ ಈ ವಿಶೇಷತೆಯ ಬಗ್ಗೆ ನಿಮಗೆ ಗೌರವವಿರಬೇಕು. ವಿಶೇಷತೆಯ ಮೇಲೆ ಕೋಪ ಬೇಕೆ? ನೆನಪಿಟ್ಟುಕೊಳ್ಳಿ, ಮನುಷ್ಯನ ಸೌಂದರ್ಯ ತನ್ನ ವ್ಯವಹಾರದಲ್ಲಿರುತ್ತದೆ. ದೇವರು ನಿಮಗೆ ಇಷ್ಟು ಮುಗ್ಧವಾದ ಮುಖ ನೀಡಿದ್ದಾನೆ, ಆದರೆ ಏನು ಪ್ರಯೋಜನ? ನೀವೆಲ್ಲರೂ ರಾಕ್ಷಸರ ರೀತಿ ವ್ಯವಹಾರ ಮಾಡುತ್ತಿದ್ದೀರಿ. ಯಾಕೆ? ನಮ್ಮ ಇಡೀ ವಿಜಯನಗರಕ್ಕೆ ನಿಮ್ಮ ಮೇಲೆ ಗೌರವವಿದೆ, ಏಕೆಂದರೆ ನಮ್ಮ ಕಾಡುಗಳನ್ನು ರಕ್ಷಿಸುತ್ತೀರಿ. ನಿಮ್ಮ ಸಭ್ಯತೆ, ನಡವಳಿಕೆ, ನಿಮ್ಮ ಒಗ್ಗಟ್ಟು, ಮಾನವೀಯತೆ ಕೋಟಿ ಕೋಟಿ ಜನರಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಹಾಗಾಗಿ ಬಾಹ್ಯ ಸೌಂದರ್ಯಕ್ಕಾಗಿ ನಿಮ್ಮ ಆಂತರಿಕ ಸೌಂದರ್ಯವನ್ನು ಏಕೆ ನಷ್ಟಗೊಳಿಸುತ್ತೀರಿ? ಬಲಿ ಕೊಡುವುದರಿಂದ ನಿಮಗೆ ಪಾಪ ಸುತ್ತಿಕೊಳ್ಳುತ್ತದೆ. ನಿಮ್ಮ ವಿಶೇಷತೆ, ನಿಮ್ಮ ಮಾನವೀಯತೆ, ನಿಮ್ಮ ಮುಗ್ಧತೆ ಎಲ್ಲವೂ ನಷ್ಟವಾಗುತ್ತದೆ. ಜನರು ರಾಕ್ಷಸರ ಹಾಗೆ ನೋಡುತ್ತಾರೆ, ನಿಮ್ಮ ಬಗ್ಗೆ ಕೋಪಿಸಿಕೊಳ್ಳುತ್ತಾರೆ. ಹೌದು, ನಮ್ಮ ಮಹಾರಾಜ ಶ್ರೀಕೃಷ್ಣದೇವರಾಯರು ನಿಮ್ಮನ್ನು ರಾಜ್ಯದಿಂದ ಹೊರಹಾಕುತ್ತಾರೆ. ನಂತರ ಎಲ್ಲಿ ಹೋಗುತ್ತೀರಿ? ನಿಮ್ಮ ಮಾತೃಭೂಮಿ ಹಾಗೂ ದೇವರನ್ನು ಬಿಟ್ಟು? ಇದೆಲ್ಲ ಯಾವುದಕ್ಕಾಗಿ? ಕೇವಲ ಈ ಹಾಳು ಕೂದಲಿಗಾಗಿ. ನನ್ನನ್ನು ನೋಡಿ. ನನಗೆ ಹಾಗೂ ಗುರುಗಳು, ತಾತಾಚಾರ್ಯರು ಹಾಗೂ ಧನಿಮನಿ ಯಾರಿಗೂ ಕೂದಲಿಲ್ಲ. ಕೇವಲ ಮಂತ್ರಿಗಳಿಗಿದೆ. ವಯಸ್ಸಾಗ್ತಾ ಅವರಿಗೂ ಉದುರಿ ಹೋಗುತ್ತದೆ. ಈ ಕೂದಲಿಗಾಗಿ ನೀವು ನಿಮ್ಮ ಸರ್ವಸ್ವವನ್ನೇ ಕಳೆದುಕೊಳ್ಳುತ್ತೀರಾ? ಬಲಿ ನೀಡಬೇಡಿ. ಬಿಚ್ಚಿ ಬಿಚ್ಚಿ ಬೇಗ ಬಿಚ್ಚಿ.
ಬನ್ನಿ ಬನ್ನಿ, ಬೇಗ ಬನ್ನಿ. ನಡೀರಿ ನಡೀರಿ, ಹುಷಾರಾಗಿ ಹೋಗಿ, ನಡೀರಿ. ಹಾ ಹಾ, ಅಮ್ಮ ಅಮ್ಮ, ನಡಿ ನಡಿ, ನಡೀರಿ ನಡೀರಿ. ಮಂತ್ರಿಗಳೇ, ಈಗ ಗುರುಗಳ ಬದಲಾಗಿ ನಿಮ್ಮನ್ನು ಬಂದಿ ಮಾಡುತ್ತಾರೆ. ನಡೀರಿ. ಹಾ, ಬೇಗ ನಡೀರಿ, ಬೇಗ ನಡೀರಿ. ಧನಿಮನಿ, ಬೇಗ ಹೊರಡಿ, ಬೇಗ ಹೊರಡಿ. ಗುರುಗಳೇ, ಗುರುಗಳೇ, ಬೇಗ ಬನ್ನಿ, ಬೇಗ ಬನ್ನಿ, ಬನ್ನಿ ಬನ್ನಿ. ಹಾ, ಪಂಡಿತ ರಾಮಕೃಷ್ಣರೇ, ಹಾ, ನನ್ನ ಪ್ರಾಣ ಉಳಿಸಿದಕ್ಕೆ ಧನ್ಯವಾದಗಳು. ಅಯ್ಯೋ ಗುರುಗಳೇ, ನನಗೆ ಮೊದಲೇನೆ ಗೊತ್ತಿತ್ತು ಅವರಿಬ್ಬರು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಅಂತ. ಹಾಗಾದ್ರೆ ಯಾಕೆ ಹೇಳಿಲ್ಲ? ರಾಜ ಆಜ್ಞೆಯ ಉಲ್ಲಂಘನೆ ಆಗುತ್ತಿತ್ತಲ್ವಾ? ನೀವೇ ಸಹಾಯ ಮಾಡಬಾರ್ದಂದಿದ್ರಿ. ನಡೀರಿ. ಅಯ್ಯೋ ಓಡೋ ತಾತಾಚಾರ್ಯ, ಅಯ್ಯೋ ನಿಲ್ಲಿ. ಗುರುಗಳೇ 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 ಗುರುಗಳೇ, ನಾವು ಬಂದ್ಬಿಟ್ವಿ ಗುರುಗಳೇ. ದನಿ ಹಾಗೂ ಮನಿ. ಒಳ್ಳೇದಾಯ್ತು. ಈಗ ನೀವು ಬಂದಾಗಿದೆಯಲ್ಲ, ಒಂದೇ ಕಡೆ ಜಾಸ್ತಿ ಹೊತ್ತು ನಿಂತ್ಕೋಬೇಡಿ. ನಿಮ್ಮ ಗುರುಮಾತೆ ಹೇಳ್ತಾ ಇದ್ರು, ಮನೆ ತುಂಬಾ ಜೇಡ್ರ ಬಲೆ ಕಟ್ಟಿ ಮನೆಯೆಲ್ಲ ಗಲೀಜಾಗಿದೆ ಅಂತ. ಮನೆಗೆ ಯಾರಾದ್ರೂ ನೆಂಟರು ಬರಕ್ ಮುಂಚೆ ಅದನ್ನೆಲ್ಲ ಸ್ವಚ್ಛ ಮಾಡಿಡಿ. ಹೋಗಿ ಈ ಕೂಡ್ಲೆ ಅದನ್ನ ಮಾಡಿ. ಅದನ್ನೆಲ್ಲ ನಾವು ಸರಿಯಾಗಿ ಮಾಡ್ತೀವಿ ಗುರುಗಳೇ. ಆದ್ರೆ ಇವತ್ತು ನಿಮ್ಗೆ ಯಾರನ್ನೋ ಭೇಟಿ ಮಾಡ್ಸೋ ಕರ್ಕೊಂಡ್ ಬಂದಿದೀವಿ. ನಾವು ಒಂದು ದಿನದಲ್ಲಿ ಒಂದೇ ಬಾರಿ ಅಪಶಕನಗಳನ್ನ ಭೇಟಿ ಮಾಡೋದು. ಈಗಾಗ್ಲೇ ಭೇಟಿ ಆಗಿದ್ದೇವೆ. ಯಾರನ್ನ? ನಿಮ್ಮಿಬ್ಬರನ್ನ. ನೀವು ಕೇವಲ ನಮ್ಮ ಮಾತುಗಳನ್ನು ಕೇಳುವಿರಿ, ಆಗಾಗ ಅರ್ಥನೂ ಮಾಡ್ಕೊಳ್ಳಿ. ಹೌದಾ? ಹೇಳೋದ್ ನೋಡಿದ್ರೆ ಯಾರೋ ದೊಡ್ಡ ಶ್ರೀಮಂತ ಗ್ರಾಹಕ ಯಜಮಾನ್ರನ್ನ ಕರ್ಕೊಂಡ್ ಬಂದಂಗೆ ಹೇಳ್ತಿದ್ದೀರಲ್ಲ. ಗುರುಗಳೇ, ನೀವಿಷ್ಟು ದೊಡ್ಡ ರಾಜಗುರುಗಳಾಗಿ ಇಷ್ಟು ಚಿಕ್ಕದಾಗಿ ಯಾಕೆ ಯೋಚನೆ ಮಾಡ್ತೀರಾ? ಗುರುಗಳೇ, ನೀವು ಯೋಚಿಸಿ, ಒಂದು ಗ್ರಾಹಕ ನಿಮಗೆ ಏನು ನೀಡಬಹುದು? ದಕ್ಷಿಣೆ. ನಿಮಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟು, ಕೇವಲ ಇಷ್ಟು. ಆದರೆ ನಾವು ಕರೆದುಕೊಂಡು ಬಂದಿರುವ ವ್ಯಕ್ತಿ ನಿಮ್ಮ ದಿಕ್ಕು ದೆಸೆಗಳನ್ನೇ ಬದಲಾಯಿಸಬಹುದು, ಸಂಪೂರ್ಣವಾಗಿ ಬದಲಾಯಿಸಬಹುದು. ಯಾರು? ನಾವು ಈಗಲೇ ಕರೆದುಕೊಂಡು ಬರುತ್ತೇವೆ. ಆಯ್ತಾ ಇರಿ. ಕರ್ಕೊಂಬನ್ನಿ ಕರ್ಕೊಂಬನ್ನಿ ಕರ್ಕೊಂಬನ್ನಿ. ಬನ್ನಿ 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 ಬನ್ನಿ. ಕೊಡಿ ಕೈಯನ್ನ, ಕೊಡಿ ಕೈಯನ್ನ. ಅಯ್ಯೋ ದನಿ ಮನೆ, ಇದು ಯಾರನ್ನ ಕರ್ಕೊಂಡ್ ಬಂದ್ರು? ನನ್ ಮನೆಗ್ ಬಂದು ನನ್ನನ್ನೇ ಏನೋ ಕೇಳ್ತಾ ಇದ್ದಾನೆ. ಅಯ್ಯೋ ಗುರುಗಳೇ, ನಿಮ್ಮ ಆಸ್ತಿಲಿ ಭಾಗನ ಕೇಳ್ತಿದ್ದಾರೆ, ಚಪ್ಪಾಳೆ ಕೇಳ್ತಿದ್ದಾರೆ. ಹೊಡಿರಿ, ಚಪ್ಪಾಳೆ ಹೊಡಿರಿ. ಪ್ರಣಾಮಗಳು ರಾಜಗುರು ತಾತಾಚಾರ್ಯರೇ. ನಾನು ಮೀನಾಥ ಪ್ರಸಾದ, ಬೊಂಬೆ ಆಡ್ಸೋನು. ನಿನಗೆ ನಿನ್ನದೇ ಸ್ವಂತ ಪರಿಚಯ ಇಲ್ವಾ? ಬೊಂಬೆ ಆಡ್ಸೋನ್ ಹೆಸರು ಹೇಳ್ಕೊಂಡು ತಿರುಗ್ತಾ ಇದ್ಯಾ? ನಾಚಿಕೆ ಆಗೋಲ್ವಾ ನಿನ್ಗೆ? ಇಲ್ಲ 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 ಗುರುಗಳೇ, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇವರ ಮಾತಿನ ಅರ್ಥವೇನಂದ್ರೆ, ಇವರ ಹೆಸರು ಮೀನನಾಥ ಪ್ರಸಾದ, ಒಬ್ಬ ನಿಪುಣ ಬೊಂಬೆ ಆಡ್ಸೋರು. ಕೊಡಿ ಕೈನಾ, ಕೊಡಿ ಕೈನಾ. ನನ್ನ ಹತ್ರ ಎರಡೇ ಕೈ ಇರೋದು, ಎರಡು ಚಪ್ಪಾಳೆ ಕೊಟ್ಟಾಯ್ತು. ಮೂರನೇ ಕೈ ಇಲ್ಲ, ಮೂರನೇ ಚಪ್ಪಾಳೆ ಹೊಡಿಯಕ್ಕೆ. ಹಾಗಾಗಿ ನೀವು ಇಲ್ಲಿಂದ ಸುಮ್ಮನೆ ಹೊರಡಿ. ದಣಿಮಣಿ, ನೀವು ನನಗೆ ಅಪಮಾನ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರ? ಬನ್ನಿ ಗುರುಗಳೇ, ಬನ್ನಿ, ನಿಮ್ಗೆ ಅರ್ಥ ಮಾಡಿಸ್ತೀವಿ. ಬನ್ನಿ ಬನ್ನಿ ಗುರುಗಳೇ, ಬನ್ನಿ. ನಡೀರಿ ನಡಿ ನಡೀರಿ. ಗುರುಗಳೇ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಇವರು ಚಿಕ್ಕ ಪುಟ್ಟ ಬೊಂಬೆ ಆಡ್ಸೋರಲ್ಲ. ಇವರು ವಾರಂಗಲ್ ರಾಜ್ಯದಲ್ಲಿ ಇವರ ಕೈ ಚಳಕದಿಂದ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ, ಉಪಯೋಗಕ್ಕೆ ಬರುತ್ತಾರೆ. ಹಾ ಗುರುಗಳೇ, ನಮ್ಮಿಬ್ಬರ ಪ್ರಕಾರ ಯಾವುದೋ ವಿಶೇಷ ದೇವರ ಕೃಪೆಯಿಂದ ಕೇವಲ ನಿಮ್ಮ ಉದ್ಧಾರಕ್ಕಾಗಿ ವಿಜಯನಗರಕ್ಕೆ ಬಂದಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಷ್ಟೇ. ಹೌದು ಹೌದು. ಅಲ್ಲ ಕಲ್ಲೋಲ, ನನ್ನ ಉದ್ಧಾರ? ಹೌದು. ಏನೇ ಸಮಸ್ಯೆ ಇದ್ದರೂ ಪ್ರೇಯಸಿ ಇದ್ದರೆ ಹತ್ತಿರ ಕರೆಸುವುದು, ಇಷ್ಟಪಟ್ಟ ವಧುವನ್ನು ಲಗ್ನವಾಗುವುದು, ಶತ್ರುವಿನ ಕಣ್ಣಿಗೆ ಮಣ್ಣೆರಚುವುದು, ಹಾಗೆಯೇ ಖಜಾನೆಯನ್ನು ತುಂಬಿಸುವುದು, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಬೆರಳಿನಲ್ಲಿ ನೀಡುತ್ತೇವೆ. ಹುಷಾರು! ನಾನು ನಿನ್ನ ಕಣ್ಣುಗುಡ್ಡೆಗಳನ್ನ ಕಿತ್ಕೊಂಡು ಅವುಗಳನ್ನ ಬೊಂಬೆ ಮಾಡ್ಕೊಂಡು ಆಡ್ಸಕ್ಕಿಂತ ಮುಂಚೆ ಯಾವ ದಾರಿಲಿ ಬಂದ್ಯೋ ಅದೇ ದಾರಿಲಿ ಹೋಗು. ಅಯ್ಯೋ ಗುರುಗಳೇ, ಇಂತಹ ಅವಕಾಶ ಜೀವನದಲ್ಲಿ ಸಿಗುವುದು ತುಂಬಾ ಕಷ್ಟ. ನಿಮ್ಮ ಜೀವನದ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಬಹುದು. ಈ ಬೊಂಬೆ ಆಡ್ಸೋನಿಂದ ಅದು ಸಾಧ್ಯ. ಇವರಿಗೆ ಅವಮಾನ ಮಾಡಬೇಡಿ. ಗುರು ತಾತಾಚಾರ್ಯರೇ, ನೀವು ಪಂಡಿತ ರಾಮಕೃಷ್ಣರ ಬಗ್ಗೆ ಯೋಚಿಸುತ್ತಿದ್ದೀರಲ್ಲವೇ? ಅವರೇ ನಿಮ್ಮ ಎಲ್ಲ ಕಾರ್ಯಗಳಿಗೆ ಮುಳ್ಳಾಗಿ ನಿಮ್ಮ ಫಲವನ್ನು ಅವರು ಅನುಭವಿಸುತ್ತಿದ್ದಾರಲ್ಲವೇ? ಮೊದಲು ನೀವು ನಮ್ಮನ್ನು ನಂಬಿ, ಆಗ ನಾವು ಎಲ್ಲವನ್ನೂ ಬಗೆಹರಿಸುತ್ತೇವೆ.